ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೇ ತಿಂಗಳ ಕೊನೆ ವಾರದಲ್ಲಿ ಅಂದ್ರೆ ಜೂನ್ ಮಂತ್ ಎಂಡ್ ಅಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂತ ಎರಡು ಬೆಸ್ಟ್ ಫೋನ್ ಗಳ ಬಗ್ಗೆ ನಾವ್ ಇವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಜೂನ್ ಮಂತ್ ಎಂಡ್ ಅಲ್ಲಿ ಲಾಂಚ್ ಆಗುತ್ತಿರುವಂತ ಎರಡು ಬೆಸ್ಟ್ ಫೋನ್ ಗಳ ಡೀಟೇಲ್ಸ್ ಅನ್ನ, ಅಂದ್ರೆ ಅವು ಹೊಂದಿರುವಂತ ಬ್ಯಾಟರಿ ಬಗ್ಗೆ ಆಗಿರಬಹುದು, ಚಾರ್ಜರ್ ಬಗ್ಗೆ ಆಗಿರಬಹುದು, ಕ್ಯಾಮೆರಾ ಬಗ್ಗೆ, ಡಿಸ್ಪ್ಲೇ ಬಗ್ಗೆ ಮತ್ತು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವಂತ ಪ್ರೊಸೆಸರ್ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿಯೂ ಮಿಸ್ ಮಾಡಬೇಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ರಿಯಲ್ಮಿ C73 5G ಇದು 6.67 ಇಂಚಸ್ ಎಚ್ ಪ್ಲಸ್ IPS LCD ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿಯಲ್ಲಿ ಯಾವುದೇ ಇಶ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ MediaTek Dimensity 6300 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಒಳ್ಳೆಯ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಆದರೆ ಇಲ್ಲಿ ನೀವು ಮೀಡಿಯಂ ತರದ ಗೇಮ್ ಅನ್ನ ಆಡ್ಲಿಕ್ಕೆ ಮಾತ್ರ ಸಾಧ್ಯ ಆಗಿರುವಂತದ್ದು. ಇಲ್ಲಿ ಹೈ ಲೆವೆಲ್ ಗೇಮ್ ಅನ್ನು ನೀವು ಆಡ್ಲಿಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗಬಹುದು. ಅದರಿಂದ ಇಲ್ಲಿ ಮೀಡಿಯಂ ಗೇಮ್ ಗಳನ್ನ ಆಡುವುದು ಒಳ್ಳೆಯದು. ಇದು 100 ನಲ್ಲಿ ರನ್ ಆಗುವಂತದ್ದು. ಇದರ ಒಂದು ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ 32 MP ಫ್ರಂಟ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಇದು ಇದಕ್ಕೆ ಕೊಡುವಂತ ಒಂದು ಪ್ರೈಸ್ ಗೆ ಇದು ಒಳ್ಳೆಯ ಕ್ಯಾಮೆರಾ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಮಾಡ್ಕೋಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಸಹಿತ ನೀವು ಮಾಡ್ಕೋಬಹುದು. ಇದಕ್ಕೆ 8 MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇದಕ್ಕೆ ಬ್ಯಾಟರಿಯನ್ನ ಒಳ್ಳೆಯ ರೀತಿಯಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ 6000 mAh ಬ್ಯಾಟರಿಯನ್ನ ಕೊಟ್ಟಿರುವುದು ಒಂದು ಉತ್ತಮವಾದ ಒಂದು ಸಂಗತಿ ಅಂತ ಹೇಳ್ಬಹುದು. ಯಾಕಂದ್ರೆ ಇದಕ್ಕೆ ಕೊಡುವಂತ ಒಂದು ಬೆಲೆಗೆ ಈ ಬ್ಯಾಟರಿ ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬೇಕು. ಅಂತೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಚಾರ್ಜರ್ ವ್ಯವಸ್ಥೆ ಅಂತ ಹೇಳ್ಬಹುದು. ಇನ್ನು 4GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಸ್ಟೋರೇಜ್ ವಿಷಯದಲ್ಲಿ ಇದು ಒಳ್ಳೆಯ ರೀತಿಯ ಒಂದು ಸ್ಟೋರೇಜ್ ಅನ್ನ ಹೊಂದಿದೆ ಅಂತ ಹೇಳಬಹುದು. ಇದರ ಒಂದು ಪ್ರೈಸ್ ಅನ್ನ ನೋಡ್ಬೇಕಂದ್ರೆ ಪ್ರೈಸ್ ಕೇವಲ 9099 ಆಗಿರುವಂತದ್ದು. ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿಯೂ ಆಗಬಹುದು. ಆದರೆ ಇದರ ಒಂದು ಸ್ಟೋರೇಜ್ ಮತ್ತು ಬ್ಯಾಟರಿ ಬ್ಯಾಕಪ್ ಅನ್ನ ನೋಡಿದಾಗ ಇದು ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳಬಹುದು. GT30 Pro ಇದಕ್ಕೆ MediaTek Dimensity 8350 ಅಲ್ಟಿಮೇಟ್ ಪ್ರೊಸೆಸರ್ ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ನೀವು ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ನೀವಿಲ್ಲಿ ಆಡಬಹುದು. ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ತೊಂದರೆ ಇಲ್ಲದೆ ಮಾಡ್ಕೋಬಹುದು. ಇದಕ್ಕೆ 6.78 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 144 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದು 100 ನಲ್ಲಿ ರನ್ ಆಗುವಂತದ್ದು. ಇದರ ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ 108 MP ಪ್ಲಸ್ 8 MP ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಕ್ಯಾಮೆರಾ ಅಂತ ಹೇಳ್ಬಹುದು. 108 MP ಕ್ಯಾಮೆರಾ ಅಂದ್ರೆ ನೀವು ಸಖತ್ತಾಗಿ ಇಲ್ಲಿ ಪಿಕ್ಚರ್ ತೆಗೆಯಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಅನ್ನ ಚೆನ್ನಾಗಿ ನೀವು ಮಾಡ್ಕೋಬಹುದು. 4K ನಲ್ಲಿ ಹೈ ಲೆವೆಲ್ ಅಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಇನ್ನು 13 MP ಫ್ರಂಟ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಸೆಲ್ಫಿ ಕ್ಯಾಮೆರಾ ಅಷ್ಟೊಂದು ಉತ್ತಮವಾಗಿಲ್ಲ ಅಂತ ಹೇಳ್ಬಹುದು. ಇನ್ನು 8GB RAM ಮತ್ತು 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ 5500 mAh ಬ್ಯಾಟರಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದಂತ ಒಂದು ಬ್ಯಾಟರಿ ಅಂತ ಹೇಳ್ಬಹುದು. ಇದು ಒಂದು ದಿನಕ್ಕೆ ನಿಮ್ಗೆ ಯಾವುದೇ ತೊಂದರೆ ಆಗದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. 45
ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಬೇಕನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 19,399 ಆಗಿರುವಂತದ್ದು. ಇದು ಒಳ್ಳೆ ಪ್ರೈಸ್ ಅಂತ ಹೇಳ್ಬಹುದು. ಇದು ಯಾವುದೇ ಸಮಯದಲ್ಲಿ ಹೆಚ್ಚು ಆಗ್ಬಹುದು ಅಥವಾ ಕಮ್ಮಿನೂ ಆಗಬಹುದು. ಯಾವುದಕ್ಕೂ ಇದರ ಬೆಲೆಯನ್ನ ಗಮನಿಸುವುದು ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.